ಮಾವಿನಕಾಯಿ ತಂದು ಕೊಡ್ತೇನೆ. ಪುಣ್ಯಾತ್ಮ, ನಿನ್ನದೇನು ಉಪದ್ರವ? ನನ್ನ ಹೆಂಡತಿ ಹೊಸದಾಗಿ ನನ್ನಿಂದ ಗರ್ಭಧರಿಸಿದ್ದಾಳೆ. ಏನೋ ಮಾತಾಡ್ತಿದ್ದೆ. ಮತ್ ನೀನ್ ಹೇಳ್ತೀನಿ ನಿನ್ನಿಂದ ಸರಿ. ಈ ದೊಡ್ಡ ದೊಡ್ಡವರೆಲ್ಲ ಮಾತಾಡುದು ಹೀಗಿದೆಯಾ? ನಿನಗೆ ಇಂಥದ್ದೆಲ್ಲ ಅರ್ಥ ಆಗ್ತದಲ್ಲ? ಏನ ನಿನಗೆ ನನ್ನಿಂದ ಉಪದ್ರ? ಹೌದು, ನನಗೆ ಆಚೆಗೆ ದರ್ಜೆ ಉಪದ್ರ. ಆ ಕಡೆಗೆ ಹೋಗು. ಅವನು ಕೂಡ್ತಿರೋದು ರೂಪಿಲ್ಲ. ಏನಂತ ಅಣ್ಣ 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 ಎಂತ ಏನ ಸಮಸ್ಯೆ ಆಯ್ತು? ನಾನು ಬಂದು ಎಷ್ಟೊತ್ತಾಯ್ತು ನೀವು ಮಾತಾಡಿಸಿದ್ದೀರಾ? ಅಲ್ಲ, ನೀನು ಬಂದದ್ದು ಗೊತ್ತೇ ಆಗಲಿಲ್ಲ. ಎಷ್ಟೊತ್ತಿಗೂ ಬರುದೇನು? ಎಷ್ಟೊತ್ತಿಗೂ ಅಲ್ಲ, ಹೊತ್ತಿಗೆ ನಿಮ್ಮಲ್ಲೇ ಕೇಳು. ಏನು? ನಮ್ಮ ದೊಡ್ಡಣ್ಣ ತೀರಿ ಹೋದ್ಮೇಲೆ ನೀವು ಅಧಿಕಾರ ತಗೊಂಡೆ, ಹೌದಾ? ನಾವು ಅಪ್ಪನಿಗೆ ಎಷ್ಟು ಮಕ್ಕಳು? ಗೊತ್ತಿಲ್ವ? ಮೂರು ಮಕ್ಕಳು. ದೊಡ್ಡವ ಹೋದ, ಸಣ್ಣವರು ನಾವಿಬ್ಬರಿದ್ದೇವೆ, ಹೌದಾ? ನೀವಿಬ್ಬರಿದ್ದೀರಿ. ಅವನು ಒಬ್ಬರೇ ಅಂದ್ರೆ ನಾವಿಬ್ರು ಹೋಗಿದ್ದ. ಇನ್ನು ನೀವಿಬ್ಬರಿದ್ದೀರಿ. ಇವು ಒಬ್ಬರೇ ಅಧಿಕಾರ ತಗೊಂಡ, ನಮಗೂ ಬೇಡ ಅಧಿಕಾರ. ನನ್ನ ಯಜಮಾನರು ಯಾಕೆ? ಅವರು ಸರಿಯಾದ ಆಡಳಿತ ನಡೆಸ್ತಾರೆ. ಅದೇ ಇಲ್ಲಿ ಹೆಂಡತಿ ಸೀರೆ ಹಿಂಗ್ ಮಾಡ್ತಾ ಇದ್ದ ಅಲ್ವಾ? ನಿನಗೆ ಏನಾದ್ರೂ ಕೊರತೆ ಆಯ್ತಾ ಈಗ? ಅಲ್ಲಿ ಯಾರತ್ತು ಮನೆ ಬೆಂಕಿ ಬಿಟ್ಟುಕೊಟ್ಟಿಲ್ಲ, ನಿಮಗೆ ಸೀರೆ ಸೇರಿ ಬಿಡುದಿಲ್ಲ. ನೀವು ಇದ್ದ ಸಮಯವೆಲ್ಲವೂ ರಾಜಕೀಯದತ್ತ ವಹಿಸಿಲ್ಲ. ಹೆಂಡತಿ ಜೊತೆ ಸಮಯ ಕಳೆಯುವುದಲ್ವೇ? ಸಮಯ ಕಳಿಬೇಕು. ಯಾರಾದ್ರೂ ಬಂದಾಗ ಯಾರು ಬಂದ್ರಪ್ಪ ಮಾತಾಡ್ಸ್ಬೇಕು. ಅಷ್ಟೊತ್ತಿಗೂ ಸೀರೆ ಕೇಳಲ್ವೇನು? ಏನಂತ? ಹೆಂಡತಿ ಒಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ. ಹೇಳ್ದನು ಮಂಡಿ ಮೇಲೆ ಹಾಕ್ಬೇಕು. ಕೋಟಿ ರೂಪಾಯಿ ಅಲ್ಲ, ಕೋಟಿ ಅಲ್ಲ, ಎಷ್ಟು ಖರ್ಚಾಗ್ತದೆ. ಅದಾಗುದಿಲ್ಲ. ಈಗ ಒಂದು ಕೆಲಸ ಮಾಡ್ಬೇಕು. ಯಾಕೆ ಬಂದದ್ದು? ನನಗೂ ಒಂದು ಸ್ವಲ್ಪ ಪಾಲು ಕೊಡಿ. ಪಾಲು 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 ನಾನೇನು ತಂದಿಲ್ವಲ್ಲ ಪಾಲ್ಗೊಂಡಿಗೆ? ಹೌದು, ನೀವು ತಂದ ತಿಂಡಿ ಅಲ್ಲ. ಈ ರಾಜ್ಯದಲ್ಲಿ ಅವಳು ಮಣ್ಣು ಬೇಕು ಅಂತ ಹೇಳ್ತಿದ್ಲು, ಅದು ಬೇಕಪ್ಪ. ಮಣ್ಣು ಒಳ್ಳೆ ತಿಂಡಿ, ನಂಗೆ ಬೇಡ. ಮಣ್ಣು ತಿಂತೀಯ? ಅದಲ್ಲ, ಮತ್ತೆ ಏನು ಬೇಕಾ? ಈ ಅಧಿಕಾರದಲ್ಲಿ ನಮಗೂ ಪಾಲು ಬೇಕು. ನಾನು ಹಕ್ಕು ಮಗ, ನಮ್ಮ ಅಪ್ಪನೇ ನಾವು ಮುಟ್ಟಿನ